5 ನಿಮಿಷಗಳ ಸಮಯ ಇದೆ. ನನ್ನ 3 ಜನ ಸಹೋದ್ಯೋಗಿಗಳನ್ನು ಒಂದೊಂದು ಕ್ವಿಕ್ ಕ್ವಶನ್ ಕೇಳ್ತಾ ಇದ್ದೀನಿ. ಪ್ರಶಾಂತ, ಕೆಲವರು ಹೇಳ್ತಾ ಇದ್ದಾರೆ, ಸ್ಪೆಷಲಿ BJP ಅವರು ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಚಿತ, ಬಟ್ DK ಶಿವಕುಮಾರ್ ಅವರ ಹಾದಿ ಇನ್ನೂ ಸುಗಮಗೊಂಡಿಲ್ಲ ಅಂತ. ಅಜಿತ್, ಪಾಲಿಟಿಕ್ಸ್ನಲ್ಲಿ ಯಾವುದೂ ಕೂಡ ಹಿಂಗಾಗುವವರೆಗೆ ಹಿಂಗೆ ಆಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಅಂದರೆ ನೀವು ಪಾಲಿಟಿಕ್ಸಲ್ಲಿ ಫಿಲಾಸಫಿಕಲಿ ಹೇಳೋದಾದರೆ. ಬಟ್ ನನಗನ್ಸುತ್ತೆ ಇನ್ ಆಲ್ ಪ್ರೊಬ್ಯಾಬಿಲಿಟಿ ಆ್ಯಂಡ್ ಲಾಜಿಕಲಿ DK ಶಿವಕುಮಾರ್ ಬಿಟ್ಟು ಬೇರೆಯವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಾಧ್ಯತೆಗಳು ಈಗಿಲ್ಲ. ದ್ಯಾಟ್ ವಿಲ್ ಬಿ ಟೂ ಡ್ರಾಮ್ಯಾಟಿಕ್. ಅದು ಹೈಕಮಾಂಡ್ ಅಂತರೂ ಆ ಸಾಹಸಕ್ಕೂ ಕೈ ಹಾಕಲ್ಲ. ಸಿದ್ದರಾಮಯ್ಯನವರು ಕೂಡ ಈ ಹಂತದಲ್ಲಿ ಆ ಸಾಹಸಕ್ಕೆ ಕೈ ಹಾಕಿ ಅವ್ರೇನು ಸಾಧಿಸೋದಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇರೋದು ಪಾಲಿಟಿಕ್ಸ್ನಲ್ಲಿ. ಹೀಗಾಗಿ ಅಂಥ ಮನಸ್ಥಿತಿಯಲ್ಲಿ ಯಾರೂ ಇದ್ದಂಗೆ ಕಾಣ್ತಿಲ್ಲ. ಹಾಗಿದ್ರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆಗಳು. ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿಕ್ಕೆ ಶಾಸಕರು ಒಪ್ಕೊಳ್ತಾರಾ? ಕರೆಕ್ಟ್. ಇವೆಲ್ಲವೂ ಪ್ರಶ್ನೆಗಳಿವೆ. ಸುಲಭ ಇಲ್ಲ ಇದು. ಬಟ್ ಒಂದು ನಿಶ್ಚಿತ ಆಗಿ ನಾನು ಹೇಳಬಲ್ಲೆ, ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಟ್ಟ ಮೇಲೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುಸೂತ್ರವಾಗಿ ಮುಖ್ಯಮಂತ್ರಿ ಆಯ್ಕೆ ನಡೀಬಹುದು. ಅದರಲ್ಲಿ ತುಂಬ ಎಂಬಿಗ್ಯೂಟಿ ಕಾಣ್ತಾ ಇಲ್ಲ. ಉಳಿದವರು ಕೂಡ ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿಬಿಟ್ಟಿದ್ದಾರೆ. ಪ್ರಶ್ನೆ ಇರೋದು ಮುಂದಿನ ಹಂತ. PCC ಪ್ರೆಸಿಡೆಂಟ್ ಆಯ್ಕೆಯೂ ನಡೀಬೋದು. ಈ ಸಂಪುಟ ಪುನಾರಚನೆ ಇದೆ ನೋಡಿ, ಕ್ಯಾಬಿನೆಟ್, ದ್ಯಾಟ್ ಈಸ್ ವೆರಿ ಇಂಡಿವಿಜುವಲಿಸ್ಟಿಕ್. ಅದು ನನ್ನನ್ನು ಯಾಕೆ ಮಾಡಿಲ್ಲ, ನಿನ್ನನ್ನು ಯಾಕೆ ಮಾಡಿಲ್ಲ. ಆಮೇಲೆ ಎಲ್ಲ ಪೊಲಿಟಿಕಲ್ ಪಾರ್ಟಿಲಿ ಹೆಂಗಿರುತ್ತೆ, 28ರ ನಂತರ ಬರುತ್ತೋ ಇಲ್ವೋ ಯಾರು ಗೊತ್ತ್ರಿ, ಈಗ ಅಧಿಕಾರ ಕೊಡ್ರಿ. ಹೌದು, ಎಸ್, ಅದು ಕೃಷಿ. ಮಾರುತೇಶ, ನಮ್ಮಗಳ ವಿಷಯವನ್ನ ನೀವು ಖಚಿತಪಡಿಸಿಕೊಳ್ಳದೆ, ನಮ್ಮಗಳ ಭವಿಷ್ಯದ ಬಗ್ಗೆ ಕಂಡೀಷನ್ಗಳನ್ನು ಹಾಕದೆ ರಾಜೀನಾಮೆ ಕೊಡೋದಕ್ಕೆ ತಯಾರಾಗಿಬಿಟ್ಟಿದ್ದೀರಿ ಅಂತ ಸಿದ್ದರಾಮಯ್ಯನವರ ಮೇಲೆ ಅವರ ಆಪ್ತ ವಲಯ ಸಿಟ್ಟಾಗಿದೆಯಂತೆ, ಹೌದಾ? ಅಲ್ಲ, ಸಹಜವಾಗೇ ಆಪ್ತ ವಲಯ ಬೇಸರ ಆಗಿದೆ. ಕಾರಣ, ನಿಮ್ಮ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಈ ಪರಿಯಾದಂತಹ ವೋಟ್ ಬ್ಯಾಂಕ್ ಸೃಷ್ಟಿಯಾಗಿದ್ದು ಮತ್ತು 2023ರಲ್ಲಿ ನಾವು ಇಷ್ಟೊಂದು ಅಭೂತಪೂರ್ವ ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಕಾರಣಕರ್ತರಾಗಿರುವಂಥವರಲ್ಲಿ ನೀವೇ ಅಗ್ರಗಣ್ಯರು. ಈ ಡಿಸಿಷನ್ ಅನ್ನ ಹೇಳುವಂತ ಸಂದರ್ಭದಲ್ಲಿ ಆಪ್ತ ವಲಯದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅನ್ನುವಂಥ ವಾದವನ್ನ ಆಪ್ತ ಸಚಿವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಸ್ವಾರ್ಥವೂ ಕೂಡ ಇದರಲ್ಲಿ ಇದೆ ಅನ್ನೋದು ಸ್ಪಷ್ಟ. ಕಾರಣ, ಸಿದ್ದರಾಮಯ್ಯನವರ ಜೊತೆಗೆ ಅವರ ಆಪ್ತರ ಮುಂದಿನ ರಾಜಕೀಯ ಭವಿಷ್ಯಗಳು ಕೂಡ ನಿಂತಿದ್ದಾವೆ. ಸಿದ್ದರಾಮಯ್ಯ ಇಲ್ಲದೇ ಇದ್ರೆ, CM ಆಗಿ ಮುಂದುವರಿದೇ ಇದ್ರೆ ನಮ್ಮಗಳ ಕತೆ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ನಾಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು ಅಂತ ಅನ್ಕೊಳ್ಳೋಣ, ಆನಂತರ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಅಥವಾ ಆನಂತರ ಆಗುವಂತಹ ತೀರ್ಮಾನಗಳ ಬಗ್ಗೆ ಸಿದ್ದರಾಮಯ್ಯ ಆಕ್ಷೇಪಿಸಿ ನಮ್ಮ ಪರವಾಗಿ ನಿಲ್ತಾರ, ಅಥವಾ ನಮಗೆ ರಾಜಕೀಯದ ಭವಿಷ್ಯದ ಕಾರಣದಿಂದಾಗಿ ನಮ್ಮ ನೆಲೆ ಏನು ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ನೀವು ಗಮನಿಸಿ, ಆ ವಿಚಾರದಲ್ಲಿ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು DK ಶಿವಕುಮಾರ್ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಂಡು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಒಂದು ನ್ಯೂಟ್ರಲ್ ಪೊಸಿಷನ್ ತೆಗೆದುಕೊಂಡಂತವರು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ಎಷ್ಟು ದಿನ ಸಿದ್ದರಾಮಯ್ಯರ ನಂತರ ಕಾಂಗ್ರೆಸ್ಗೂ ಕೂಡ ಒಂದು ಭವಿಷ್ಯ ಬೇಕಲ್ಲ, ಆ ಕಾರಣಕ್ಕಾಗಿ ಬದಲಾವಣೆಗಳ ಅನಿವಾರ್ಯತೆ ಕೂಡ ಇದೆ ಅಂತೇಳಿ. ಅಂದ್ರೆ ಸತೀಶ್ ಜಾರಕಿಹೊಳಿ ತಮ್ಮ ಸಾಮರ್ಥ್ಯವನ್ನು ನಂಬಿದ್ರು, ಯಾವಾಗಲೂ ಸಿದ್ದರಾಮಯ್ಯನವರ ಅಸ್ತಿತ್ವದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಆದ್ರೆ ಉಳಿದಂತೆ ಸಚಿವರುಗಳು ಸಿದ್ದರಾಮಯ್ಯನವರ ಮೇಲೆ ಅತ್ಯಂತ ಡಿಪೆಂಡ್ ಆದ್ರು. ಸಿದ್ದರಾಮಯ್ಯನವರ ಭವಿಷ್ಯದ ಜೊತೆಗೆ ಅವರ ಭವಿಷ್ಯವು ಕೂಡ ಈಗ ಒಂದು ರೀತಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ರಾಜ್ಯಸಭೆ ಆಫರ್ ಅನ್ನು ಒಪ್ಕೊಳ್ತಾರ? ಒಪ್ಪಿಕೊಳ್ಳದೆ ಹೋದರೆ ಕರ್ನಾಟಕದಲ್ಲಿ ಇನ್ನೊಂದು ಪವರ್ ಸೆಂಟರ್ ಆಗಿ ಆ ಥರದ ಸನ್ನಿವೇಶ ಆಗುತ್ತೆ. ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯವರು ಮುಂದೇನೋ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜ ಕುತೂಹಲ ಇದೆ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ರಾಜ್ಯಸಭೆಗೆ ಹೋಗಲ್ಲ ಅನ್ನುವಂಥ ಒಂದು ಫರ್ಮ್ ಡಿಸಿಷನ್ ಅವರು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯಸಭೆಗೆ ಬರಬೇಕು ಅಂತಕ್ಕಂಥ ಹೈಕಮಾಂಡ್ ಮನವಿಯನ್ನು ಅವರು ನಯವಾಗಿ ತಿರಸ್ಕಾರ ಮಾಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರು ಮುಂದಿನ ದಿನಗಳಲ್ಲಿ ಇಡ್ತಕ್ಕಂಥ ಹೆಜ್ಜೆ, ಅವರ ನೀತಿ ನಿಯಮಗಳು ಎಲ್ಲ ಒಂದು ಕಡೆ ಯಾವ ರೀತಿ ಇರ್ತದೆ ಮತ್ತು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಸರ್ಕಾರಕ್ಕೆ ಅವರ ಸಹಕಾರ ಹೇಗಿರುತ್ತೆ ಅಂತಕ್ಕಂಥ ಸಹಜವಾದ ಕುತೂಹಲ ಇದೆ. ಯಾಕಂದರೆ ಇನ್ನೊಂದು ಪವರ್ ಸೆಂಟರ್ ಆಗಿ ಇರುವ ಎಲ್ಲ ಸಾಧ್ಯತೆಗಳನ್ನು ಕೂಡ ಓಪನ್ ಆಗಿ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ನೀಡತಕ್ಕಂಥ ಹೇಳಿಕೆ, ಅವರು ಬರೆಯಬಹುದಾಗಿರ್ತಕ್ಕಂಥ ಪತ್ರ ಇಡೀ ಸರ್ಕಾರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಚಲನಗಳನ್ನು ಮೂಡಿಸುತ್ತೆ ಮತ್ತು ಅವರು ಕೆಲವೊಂದಷ್ಟು ಸರ್ಕಾರದ ನೀತಿಗೆ ಅವರು ಯಾವ ರೀತಿ ಸಹಮತವನ್ನು ವ್ಯಕ್ತಪಡಿಸ್ತಾರೆ, ಇವೆಲ್ಲವೂ ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಅವರು ಒಂದಂತೂ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ರಾಜ್ಯಸಭೆಗೆ ಹೋಗಲ್ಲ ಅಂತಕ್ಕಂಥದ್ದನ್ನ. ಆದ್ರೆ ರಾಜ್ಯಸಭೆಗೆ ಹೋಗದೇ ಇದ್ರೆ ಇನ್ನೊಂದು ಪರ್ಯಾಯವಾಗಿ ಅವರು ಪವರ್ ಸೆಂಟರ್ ಆಗಿ ಕರ್ನಾಟಕ ರಾಜಕಾರಣದಲ್ಲಿ ಸರ್ಕಾರದ ಮೇಲೆ ನಿಗಾ ಇಡೋದ್ರ ಜೊತೆಗೆ ತಮ್ಮ ಆಪ್ತರ
ತಮ್ಮ ನೆಚ್ಕೊಂಡಿರ್ತಕ್ಕಂಥವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥದ್ದು, ಅವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಇದೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆ ಕಾರಣಕ್ಕಾಗಿ DKC ಪಾಳದಿರ್ತಕ್ಕಂಥ ನಾಯಕರುಗಳೆಲ್ಲರೂ ಕೂಡ ಹೇಗಾದರೂ ಮಾಡಿ ರಾಜ್ಯಸಭೆಗೆ ಸಿದ್ದರಾಮಯ್ಯ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಇಲ್ಲಿದ್ದಷ್ಟು ಕೂಡ ಡೇಂಜರ್ ಅಂತಕ್ಕಂಥ ಅಭಿಪ್ರಾಯ ಅವರಲ್ಲಿರುವಂಥ ಕಾರಣಕ್ಕಾಗಿ ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಟ್ಟಾರೆ ಅವ್ರನ್ನ ರಾಜ್ಯಸಭೆ ಕಳಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಆಪ್ತರ ಮೂಲಕವೇ ಒಂದು ರೀತಿ ಒತ್ತಡ ಹಾಕುವ ಪ್ರಯತ್ನವು ಕೂಡ ಈಗಾಗಲೇ ಆರಂಭಗೊಂಡಿದೆ. ಅಂತಿಮವಾಗಿ ಕರ್ನಾಟಕದಲ್ಲಿ ರಾಜಕಾರಣದ ಉಳಿತಕ್ಕ ನಿರ್ಧಾರವನ್ನು ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಈಗಿರುವಂಥದ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.